ಹಟ್ಟಿಯಂಗಡಿ ಗ್ರಾಮದಲ್ಲಿ ಜನರು ಹೇಳುತ್ತಾರೆ, ಕುಡಿಯಲು ನೀರು ಕೊಡಿ, ಇಲ್ಲವಾದರೆ ವಿಷವನ್ನಾದರೂ ಕೊಡಿ. 100 ವರ್ಷ ಮೇಲಾಯ್ತು. ನೀರು ಕೊಡ್ತೇವೆ ಅಂತ ಹೇಳಿ ಪೈಪ್ ಲೈನ್ ಎಲ್ಲ ಮಾಡಿ ಇಲ್ಲಿ ಒಂದು ಸಮಾಧಿ ಹುಡುಕಿ ಹೋಯ್ತು ಸರ್. ಇವತ್ತಿನವರೆಗೂ ಅದ್ರ ಬಗ್ಗೆ ಅವ್ರಿಗೆ ಈ ಬರೀ ತಲೆ ಹಾಕಿಲ್ಲ. ನಮ್ಗೆ ಒಂದು ಒಳ್ಳೆ ನೀರು ಕೊಡ್ದಿರಿ, ವಿಷ ಅವರು ಕೊಟ್ಟು ಬಿಡಿ, ಅದಾದ್ರು ಮಾಡಿ ಏಟ್ ಡಿಸೈಡ್ ಮಾಡಿ ಹೋಗಿ ಸ್ವಾಮಿ ಕೆಲಸ ಮಾಡಿ ಬಂದ, ಹೊರಬದಿಗೆಲ್ಲ ಕೆಲಸ ಮಾಡಿ ಬಂದ, ಕೆಸರು ಮನೆಗೆ ಮನೆ ಕಾಣದಿತ್ತು, ಬ್ರಹ್ಮೋತ್ಸವ ತಳಕ ಬಂದಿತ್ತು ಅಂತ ಮಾಡು. ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ಹಟ್ಟಿಯಂಗಡಿ ಗ್ರಾಮದಲ್ಲಿ 5,11,00,000 ಖರ್ಚು ಮಾಡಿ ಒಂದು ಹನಿ ನೀರನ್ನ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಎಂಥ ದುರಂತ. ಇದು ಹಟ್ಟಿಯಂಗಡಿ ಗ್ರಾಮದ ಜನರ ನೀರಿಲ್ಲದ ಬವಣೆಯ ಕತೆ. ಮನುಷ್ಯತ್ವ ಇರುವ ಯಾವ ವ್ಯಕ್ತಿಯಾದರೂ ಈ ಜನರ ಕಷ್ಟವನ್ನ ನೋಡಿ ಮರುಗದೇ ಇರಲಿಕ್ಕಿಲ್ಲ. ದಿನ ಬೆಳಗಾದರೆ ಸಾಕು, ಜನರು ಎದ್ದು ಮನೆಯ ಮುಂದಿರುವ ಗೋರಿಯಂತಿರುವ ಟ್ಯಾಪ್ ಅನ್ನ ನೋಡಿ ಶಾಪ ಹಾಕುತ್ತಿದ್ದಾರೆ. ಈ ಜನರ ಶಾಪಗಳಿಗೆ ವಾರಿಸುದಾರರು ಯಾರು ಗೊತ್ತಾ? ಈ ಯೋಜನೆಯಲ್ಲಿ ಕಮಿಷನ್ ಪಡೆದ ರಾಜಕಾರಣಿಗಳು ಹಾಗೂ ಲಂಚ ಪಡೆದ ಅಧಿಕಾರಿಗಳು. ನೀರು ಮತ್ತೊಂದು ಹೇಳಿ ನೀರಲ್ಲಿ ಏನು ಸಮಸ್ಯೆ ಇನ್ನು ನಾಳೆಗೆ ಏನು ಅಡುಗೆ ಮಾಡ್ತಾರೆ ಇಲ್ಲಿ ಆಗತ್ತೆ ಅಲ್ಲ. ಒಂದು ಬಾವಿ ಇತ್ತ ದಿನ ಬಿಟ್ಟರೆ ನೀರಿಲ್ಲ ಅವನಿಗೆ. ಈ ಟ್ಯಾಪುಗಳನ್ನೆಲ್ಲ ನೋಡಿ ನೋಡಿ ನಿಮಗೆಲ್ಲ ಬೇಸರವಾಗಿರಬಹುದು. ಆದರೆ ಈ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಜನರ ತೆರಿಗೆಯ ದುಡ್ಡನ್ನ ಲೂಟಿ ಮಾಡಿದ ಸ್ಮರಣಾರ್ಥವಾಗಿ ಮಾಡಿದ ಪ್ರತಿಮೆ ಎನ್ನಬಹುದೇನೋ. ಹಟ್ಟಿಯಂಗಡಿ ಭಾಗದ ಜನರು ನೀರಿಗಾಗಿ ಪಾತ್ರೆಗಳನ್ನ ಕೊಡೆಗಳನ್ನ ಇಟ್ಟುಕೊಂಡು ಕಾಯುತ್ತಿದ್ದಾರೆ. ಈಗ ವಾರಕ್ಕೊಂದು ನೀರು ಬಿಡ್ಕಂದ ನೀರು ಬಿಟ್ಟಿದ್ದಾರೆ. ನಮ್ಗೆ ವಾರಕ್ಕೊಂದು ನೀರು ಬಿಟ್ಟಾಗಿದೆ. ಇಲ್ಲಿ ಗಂಟಿ ಕರು ಮಕ ಮರಿ ಒಂದು ನೀರು ಸಾಕತ್ತ. ವಾರಕ್ಕೊಂದು ನೀರು ಬಿಟ್ಟುಕೊಳ್ಳಿ ನಮ್ಗೆ ಸಾಕತ್ತ. ಗುಡಿ ಮೇಲೆ ಕೂತರಿಗೆ ನೀರಿಗೆ ಎಲ್ಲಿ ಹೋಗೋದು ನಾವು? ಇಲ್ಲ ಅದಿಲ್ಲ, ಅದು ಕಲೆಕ್ಷನ್ ಏನು ಇಲ್ಲಿ ಇಲ್ಲ ಎನ್ನುವುದು. ಎಷ್ಟು ಟೈಮ್ ಇನ್ನೂ ಬರ್ಲಿಲ್ಲ. ಆತ ಆ ನೀರು ಅಲ್ಲ, ಈತ ಈ ನೀರು ಅಲ್ಲ. ಈ ವಯಸ್ಸಾಗ ಟೈಮ್ ನಾವು ಹೆಂಗೆ ಇದೆಲ್ಲ ಎಲ್ಲಿದೆ ಈಗ? ಇದೆಲ್ಲ ಅದಕ್ಕೆ ಇಟ್ಟದಲ್ಲ, ನೀರಿಗೆ ಇಟ್ಟದ ಪಾತ್ರೆ ಎಲ್ಲ ನೀರಿಗೆ ಇಟ್ಟದೆ. ಇದೇ ಸೈ ನಮ್ಗೆ ಮಕ್ಕಳ ಮರಿ ಎಲ್ಲ ಇಪ್ಪಾಗಲ್ಲ. ಈಗ ಇಲ್ಲ ಈ ಏರಿಯಾದಲ್ಲಿ ಹಂಗೆ ಇತ್ತ ಎಲ್ಲ ಹಂಗೆ ಏರಿಯಾ ಹಂಗೆ ಎಲ್ಲ ಅಷ್ಟೇ. ನೀರಿಂದ ಸಮಸ್ಯೆ ಎಲ್ಲ ಇಲ್ಲ, ಯಾರಿಗೂ ನೀರಿಲ್ಲ. ನಮ್ಮ ಈ ಒಟ್ಟ ಗುಡ್ಡಿ ಮೇಲೆ ಕೂತಾರೆ ಈಗ ಯಾರಿಗೂ ನೀರಿನ ಇದೆ ಇಲ್ಲ ಇಲ್ಲ. ಎಲ್ಲ ನೀರಿಂದ ಸಮಸ್ಯೆ ಜಾಸ್ತಿ ಇಲ್ಲ ಎಲ್ರಿಗೂ. ಹೇಳು ಸಾಬಿತು ನಮ್ ನೀರು ಬಿಡುದಿಲ್ಲ. 5-6 ದಿವಸ ಎಷ್ಟು ಒಂದ್ ವಾರ ಇಲ್ಲ ಮೇಲೆ ನೀರಿಲ್ಲ. ಪಂಚಾಯತ್ ಅವ್ರು ಬಿಡ್ತಾ ಇಲ್ಲ. ಅವರು ಹಂಗೆ ವಾರಕ್ಕೆ ಅಸತಿ ಮೊಸರಿ ಇಲ್ಲೇ ಅಂಗನವಾಡಿಯಲ್ಲಿ ಮೀಟಿಂಗ್ ಆಯ್ತು. ಮೀಟಿಂಗ್ ಆದ ಕೂಡಲೇ ಇಂತ ಅಲ್ದಿರ ನೀರು ಬಿಡು ಕಾಯ್ದೆ ಇದ್ರೆ ಬೇರೆ ಜನ ಹಾಕ್ತೇವೆ ಅಂದ್ರು ಅವ್ರು. ಅಂದ್ರ ಕೂಡಲೇ ನಮ್ಮ ಜಾಗಕ್ಕೆ ನೀವು ಕಾಲು ಹಾಕಿದ್ರೆ ಕಾಲು ಕಡಿತೀವಿ ಅದು ಬೇರೆ ಜನ ಹಾಕ್ತಂದ್ರೆ ಬಾಮಿ ಉಂಟಲ್ಲ ಅದು ನಮ್ಮ ಪಟ್ಟಲಂಡ ಇದ್ದದ್ದು. ಗೌರ್ಮೆಂಟು ಅಲ್ಲ, ಅದು ಆಗುದೇ ನಮ್ಮ ಪ್ಲಾಟ್ ಇದ್ರೊಳಗೆ ಹೋಗೋಕಾಗ ಅಲ್ಲ, ಇನ್ನೊಬ್ರು ನೀರು ಬಿಡುಕಾಗಮ್ದು. ಸರ್ ನಾವೆಂತ ಮಾಡೋದು? ಯಾರು ಭದ್ರ ಅವ್ರ ಕಾಲ್ ಕಡಿತೆ ಅಂತ ಈ ಮಹಿಳೆಯರು ನೀರಿಲ್ಲದೆ ಪಡುವ ಯಾತನೆಯನ್ನ ಕೇಳಿದ್ರಲ್ಲ. ಹಾಗಾದರೆ ಇವರ ಮನೆಗಳಿಗೆ ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ವರಾಹಿ ನೀರನ್ನ ಹರಿಸುತ್ತೇವೆ ಎಂದು ಭರವಸೆ ಕೊಟ್ಟು ಕೋಟಿ ಕೋಟಿ ಲೂಟಿ ಮಾಡಿದ ರಾಜಕಾರಣಿಗಳ ಅಧಿಕಾರಿಗಳ ತನಿಖೆ ಆಗಬೇಕಲ್ವೇ?
ಒಟ್ಟೆ ಯಾವುದಕ್ಕೂ ಬರಲಿಲ್ಲ. ನೀರ್ಲಿಲ್ದಾರಿಕೆ ಮುಖತ್ತ ಈ ಬಿಸಿಲು ಹೊತ್ತಿಗೆ ಹೇಳಿ ಗಂಟಿ ಮತ್ತೊಂದು ಮಕ್ಕಳು ಮರಿ ಮಾಡ್ತಾರೆ ಎಲ್ಲದಕ್ಕೂ ನೀರು ಇದೆ ಅರ್ಗೆ ಹೋಗಿ ಬರ್ತಾರೆ ಅವ್ರಿಗೆ ನಾವೆಂತ ಮಾಡಿ ನಮಗೆ ಇದ್ರಲ್ಲೂ ಎಲ್ಲೂ ನೀರು ಇದ್ದಿದ್ದು ಬತ್ತಿಲ್ಲ ಇಲ್ಲ. ಹಾಗೆ ಇವ್ರಿಗೆ ಆ ಜವಾಬ್ದಾರಿ ಅಂತ ಇವರಿಗೆ ಇವ್ದು ನಾ ಬಂದನ್ನೇ ಅವ್ರು ಮುಳ್ಳಿಗೆ ಹಾಕಿ ಹೋಗ್ಕೊಂಡು ಒಟ್ಟು ಒಂದು ಕಣ್ಣಿ ತೋರ್ಸಕ್ಕಿಂತ ಹಾಕಿ ಕೊಡ್ಲಿಕ್ಕೆ ರಸ್ತೆಗೆ. ಈಗ ನಮಗೆ ಹೆಂಗಸರಿಗೆ ರಜಾ ಟೈಮ್ ಬರುತ್ತೆ, ಒಂದಿಗೆ ನೀರು ಆಗ ರಜಾ ಟೈಮಲ್ಲಿ ನಮ್ಗೆ ನೀರು ಬೇಕಾಗತ್ತೆ. ಈಗ ನಮಗೆ ಒಂದಿಗೆ ಇದು ಮಾಡ್ಕೊಂಡ್ರೆ ನಮ್ಗೆ ಒಳಗೆ ಹೊಕ್ಕತ್ತೆ ಗೊತ್ತಿರುತ್ತಲ್ಲ ಇವರಿಗೆಲ್ಲದಲ್ಲ. ಯಾಕೆ ಆ ಥರ ಮಾಡೋದು ಇವ್ರು? ಎಲ್ಲ ಆಯ್ತು ನೀರು ಕೊಡ್ತೇವೆ ಅಂದೇಳಿ ಪೈಪ್ ಲೈನ್ ಎಲ್ಲ ಮಾಡಿ ಇಲ್ಲಿ ಒಂದು ಇದು ಸಮಾಧಿ ಹೂಡಿಕೆ ಹೋಯ್ರು ಸರ್. ಇವತ್ತಿನವ್ರಿಗೆ ಅದ್ರ ಬಗ್ಗೆ ಅವ್ರಿಗೆ ಈ ಬದಿ ತಲೆ ಹಾಕಲಿಲ್ಲ. ಒಂದು ಇದು ಪೈಪ್ ಲೈನಲ್ಲಿ ಮಾಡಿಕ್ ಹೋಗಿ ನಮ್ಗೆ ಒಂದು ಒಳ್ಳೆ ನೀರು ಕೊಡ್ದಿರಿ ವಿಷಾರು ಕೊಟ್ಟು ಬಿಡಿ ಅದಾದ್ರು ಮಾಡಿ. ನಮಗೆ ನೀರು ಕೊಡಿ, ಇಲ್ಲವಾದರೆ ವಿಷವನ್ನಾದರೂ ಕೊಡಿ ಅನ್ನುವ ಈ ಮಹಿಳೆಯ ದುಃಖವನ್ನ ನೀವೆಲ್ಲ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ನೀರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ಜಲಜೀವನ ಇದು ನೀರು ಬಂದುಬಿಟ್ಟು ಮನೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಅದೆಲ್ಲ ಒಳ್ಳೆ ಸ್ಮಶಾನ ಕಡೆ ಹುಗಿದ್ಬಿಟ್ಟು ಹೋಗಿದ್ದಾರೆ. ಬಿಟ್ಟರೆ ನಮಗೆ ನೀರು ಇವತ್ತಿನವರೆಗೂ ಬಂದಿಲ್ಲ. ಅದು ಹುಗಿದ್ಬಿಟ್ಟು ಹೋಗಿ 3 ವರ್ಷ ಆಯ್ತು. ಮತ್ತು ರಸ್ತೆ ಕಾಮಗಾರಿನೆಲ್ಲ ಹಾಳು ಮಾಡಿ ಅದನ್ನು ಪೈಪ್ ಲೈನ್ ಮಾಡಿ ಹೋಗಿದ್ದಾರೆ. ಮಳೆಗಾಲದಲ್ಲಿ ಯಾವ ಗಾಡಿಯೂ ಪಾಸ್ ಆಗ್ಲಿಕ್ಕೆ ಆಗುವುದಿಲ್ಲ. ಅದು ಸೈಡಿಗೆ ಹೋದಂದ್ರೆ ಗಾಡಿ ಅಲ್ಲೇ ಹೋಗಿದ್ದು. ಪೈಪ್ ಲೈನ್ ಮಾಡಿ ಪೂರ ರಸ್ತೆನೂ ಹಾಳು ಮಾಡಿ ನೀರು ಇಲ್ಲದೆ ನಮ್ಮ ಜೀವನನೂ ಹಾಳು ಮಾಡಿ ಹೋಗಿದ್ದಾರೆ. ಈಗ ನೀರೇ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಮಳೆಗಾಲದಲ್ಲಂತೂ ಬಿಡಿ. ಅದೀಗ ಅವ್ರು ಪೈಪ್ ಲೈನ್ ಮಾಡಿ ಹೋಗಿದ್ದು ನೋಡಿದರೆ ಯಾವ ಗಾಡಿಯೂ ಒಂದು ಗಾಡಿ ಪಾಸ್ ಆಗಲಿಕ್ಕೆ ಇರೋದೇ ಮಣ್ಣು ರೋಡು. ಆ ಮಣ್ಣು ರೋಡು ಹೊಂಡಗಂಟಿ ರೋಡ್. ಅದು ನಮ್ಮ ಈ ಕಡೆ ರೋಡು ಸುಸೂತ್ರ ಇಲ್ಲ, ಯಾವುದೂ ಇಲ್ಲ. ಮತ್ತು ಒಂದು ಚರಂಡಿ ವ್ಯವಸ್ಥೆ ಯಾವ ವ್ಯವಸ್ಥೆನೂ ಇದರಲ್ಲಿ ಏನಿಲ್ಲ. ಕುಡಿಯುವ ನೀರಿಗೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಈಗ ನಮ್ಮದು ಒಂದು ಬಾವಿಯಲ್ಲಿ ನಾವು ಇಲ್ಲಿ ಸಾಧಾರಣ ಒಂದು 10 ಮನೆಯವರು ನೀರು ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮದು ಒಂದು ಬಾವಿಯಲ್ಲಿ ಅದು ಲಾಸ್ಟ್ ಟೈಮ್ ನೀರು ಇರುವುದಿಲ್ಲ. ಇಲ್ಲೆಲ್ಲ 10 ಮನೆಯವರು ನಮ್ಮ ಬಾವಿ ನೀರೇ ತಗೊಂಡು ಹೋಗ್ತಾರೆ. ಇರೋದು ಒಂದು ಬಾವಿ, ಸಾಕಾಗೋದಿಲ್ಲ ನೀರು ಸಾಕಾಗೋದಿಲ್ಲ. ನಮ್ಮ ಅಕೇರಿಯವ್ರಿಗೆ ನೀರು ಸಾಕಾಗೋದಿಲ್ಲ. ಲಾಸ್ಟ್ ಎಂಡಲ್ಲಿ ನೀರೇ ಇರೋದಿಲ್ಲ. ಒಂದ್ಸಲ ಬಂದ್ಕೊಂಡ ನೀರು ಕೊಡು ಹಂಗೆ ಓಟ್ ಬಂದ್ರು ಕೂಡ ಎಲ್ಲರೂ ಇದ್ರು. ಅದ್ ಮಾಡಿ ಕೊಡ್ತೆ ಇದ್ ಮಾಡಿ ಕೊಡ್ತೆ ಕಡೆಗೆ ಯಾರು ಇಲ್ಲ. ಹೊರ ನೀರು ಬಂದಿತ್ತಾ ಅಂತ ಕೇಳೋದು ನಾನು. ಇಲ್ಲ ಹೊರ ಯಾವ ನೀರು ಇಲ್ಲ, ಹೊರ ಇದೆ. ಯಾವ ನೀರು ಇಲ್ಲ. ನಿಮ್ಗೆ ಈಗ ನೀರಿಲ್ಲಿದ್ದು ತುಂಬ ಕಷ್ಟ ಅಲ್ಲ, ದೂರದಿಂದ ತಗೊಂಡು ಬರುತ್ತೆ. ಒನ್ ಟೈಮ್ ನೀರಿಲ್ಲ. ನಾವು ಟ್ಯಾಂಕರ್ ನೀರು 1000 ಲೀಟರ್ ನೀರು ಎಷ್ಟಾಯ್ತು? ಒಂದು 1400 ರೂಪಾಯಿ. 1400 ನೀರು ದುಡ್ಡು ಕೊಟ್ರೆ ನಮ್ಗೆ ನೀರು ಇರುತ್ತೆ, ಇಲ್ಲ ಅಂದ್ರೆ ನೀರಿಲ್ಲ ಅಷ್ಟೇ. ಬಿಡುವನ 5 ದಿನಕ್ಕೂ ವಾರಕ್ಕೂ ಬಿಡ್ತಾರೆ, ಏನು ಉಪಯೋಗ ಇಲ್ಲ. ಎಲ್ಲ ಬತ್ತರು ಅಷ್ಟೇ, ನೋಡಿ ನೋಡಿ ಹೋದ. ಇವತ್ತು ಬರ್ತು ನಾಳೆ ಬರ್ತಾರೆ. ಎಲ್ಲ ಸವಲತ್ತು ಅಂತ ಬದ್ನಿಕಾಯಿ ಇಲ್ಲಿ ಅಂಥದ್ದು ಇಲ್ಲ. ನಾವು ದುಡ್ಡು ಕೊಟ್ಟರೆ ಎಲ್ಲ ಮಾಡಿಸ್ಕೊಂಡ್ರೆ ಮಾತ್ರ ನಮಗೆಲ್ಲ ಸವಲತ್ತು ಸಿಗುತ್ತೆ ಅಷ್ಟೇ. ರೋಡಿಗೆಲ್ಲ ಹಾತಿತ್ತು ನೀರು, ಇವತ್ತು ಒಂಚೂರು ನೀರಿಲ್ಲ. ಎಲ್ಲ ಕಷ್ಟಪಟ್ಟು ಎಲ್ಲ 400-500 ರೂಪಾಯಿ ವಾರಕ್ಕೆ ದುಡ್ಡು 7-8 ದಿನಕ್ಕೆ ನೀರು ಕೊಟ್ರೆ ಏನು ಪ್ರಯೋಜನ ಇತ್ತು? ನೀರಿಗೆ ದುಡ್ಡು ಕೊಟ್ಟರೆ ಎಲ್ಲ ಒಂದು ದುಡ್ಡು ಕೊಟ್ಟೆ ತಗೊಂಡ್ಕಲ್ಲ. 5 ಕೋಟಿ 11 ಲಕ್ಷ ಖರ್ಚು ಮಾಡಿ ಸರ್ಕಾರ ಜನರಿಗೆ ನೀರು ಕೊಟ್ಟಿಲ್ಲ. ಆದರೆ ಜನರು ಮಾತ್ರ ದುಡ್ಡು ಕೊಟ್ಟು ನೀರನ್ನ ಖರೀದಿಸುತ್ತಿದ್ದಾರೆ. ಎಂತಹ ದುರ್ಗತಿ ಬಂತು ನೋಡಿ. ಎಲ್ಲರಿಗೂ ಮಾನ ಮರ್ಯಾದೆ ಅಂತ ಒಂದಿರುತ್ತೆ. ಈ ಯೋಜನೆಯ ಬಡವರ ನೀರಿನ ದುಡ್ಡು ತಿಂದವರು ಯಾರೇ ಇರಲಿ, ಅವರಿಗೆ ಅಂಥದ್ದೇನಾದರೂ ಇದೆಯಾ? ಇವರಿಗೆ ಮನುಷ್ಯತ್ವ ಮಾನವೀಯತೆ ಏನಾದರೂ ಇದೆಯಾ? ಬಡವರ ಕುಡಿಯುವ ನೀರನ್ನೇ ಕಸಿದು ತಮ್ಮ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಮಾಡಿದ ಇಂತಹ ನಿಕೃಷ್ಟತನಕ್ಕೆ ಏನೆಂದು ಹೇಳಬೇಕು? ನೋಡಿ ಹಾಕಿದಾಗಿದ್ದು 3 ವರ್ಷ ಆಯ್ತಲ್ಲ, 1 ವರ್ಷ ಆಯ್ತು. ನೊಳ್ಳಿಗೆ ಅಂತ ನೀರು ಅಂತ ಸೂತ್ರ ಇಲ್ಲ. ಈಗ ನಿಮ್ಮ ನೀರಿಗೆ ಸಮಸ್ಯೆ, ನೀರಿಗೆ ಎಂತ ಮಾಡ್ತೀರಿ ನೀವು? ನೀರಿಗೆ ನಾನು 5 ದಿವಸಕ್ಕೆ ಒಂದ್ಸತಿ 6 ದಿವಸಕ್ಕೆ ಒಂದ್ಸತಿ ನೀರು ಬಪ್ಪರರಿ ನಾವು ಕಾಯಿ ಇಲ್ಲ ಒಂದು 3 ದಿವಸ ಮೊನ್ನೆ 2 ವಾರಕ್ಕಿಂತ ಈಚೆ ನಾವು ಹೊಡಗೆ ತಕೊಂಡದ್ ಬಟ್ಟಿನೇ. ಆ ಸಣ್ಣ ಮಗು ಅಂದಿತ್ತು ನಮ್ದು, ಆ ಮಗಿನ ಬಟ್ಟೆ ಸಮೇತ ಹೊಡಗೆ ತಕೊಂಡದ್ದು. ಮ್ಯೂಕ್ ನೀರಿಲ್ಲ. ಮಕ್ಕಳನ್ನೆಲ್ಲ ಹೊಳೆ ಮಿಸ್ಕ ಬಂದಿತ್ತು ನಾವು 2 ದಿನ.
ವರ್ಷ ಸಣ್ಣ ಮಕ್ಕ ಶಾಲೆಗೆ ಒಪ್ಪ ಮಕ್ಕ ಬಟ್ಟಿ ಸಮೇತ ಹೊರಗೆ ತಕೊಂಡು ಹೋಗ್ತೀವಿ. ಹಾಗಾದ್ರೆ ಓಟಿ ಹೋಯ್ತದಷ್ಟೇ, ಓಟಿ ಹೋಯ್ತ, ನಮಗೆ ನೀರಿಲ್ಲ ಅಷ್ಟೇ. ನೀರು ಕುಡಿಯಲು ಮಾತ್ರವಲ್ಲ, ಬಟ್ಟೆ ಒಗೆಯಲು, ಸ್ನಾನ ಮಾಡಲು ಎಲ್ಲದಕ್ಕೂ ನೀರು ಬೇಕೇ ಬೇಕು. ಮನುಷ್ಯನಿಗೆ ಬದುಕಲು ನೀರು ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಲ್ಲೊಬ್ಬರು ಮಹಿಳೆ ತನ್ನ ಬಟ್ಟೆಗಳನ್ನು ಒಗೆಯಲು ಇಷ್ಟು ದೂರದ ಹೊಳೆಗೆ ಬರಬೇಕು. ಮಕ್ಕಳಿಗೆ ನೀರಿಲ್ಲದೆ ಅಲ್ಲ, ನೀರೇ ಬರುದಿಲ್ಲ. ನೀರೇ ಬರೋದಿಲ್ಲ. ಒಂದು ಬುತ್ತಿರೊಳಗೆ ಇಲ್ಲಲ್ಲೇ ಬಿಡ್ತಾ ಇದ್ರಲ್ಲ, ಸ್ವಲ್ಪ ಮನೆ ಸೈಡ್ ಬಿಟ್ಟಿದ್ರೆ ನಮಗೆಲ್ಲ ನೀರಿದ್ದರಿಗೆ ನೀರಿದ್ದವರಿಗಾರು ಪರವಾಗಿಲ್ಲ ಬಿಡಿ. ಅದ್ರ ಇನ್ನು ನಾನು 20 ವರ್ಷ ಕಾಯ್ತೇಬೇಕಾರೆ ಭತ್ತ ಇಲ್ಲ. ಅದು ಒಟ್ಟು ನಮ್ಮ ತೋರಣಕ್ಕೆ ಹಾಕಿ ಹೋಗಿರ್ಬಿಟ್ರೆ ನೀರು ಬರುವುದೇ ಇಲ್ಲ ಅದ್ರಾಗ. ಅದು ಮತ್ತು ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ಒಟ್ಟು ನಮ್ಗೆ ಒಂದು ನಿಮ್ಗೆ ಬತ್ತತ್ತೆ ಎಂತ ಬರುತ್ತೆ, ಭತ್ತ ಇಲ್ಲ. ಒಟ್ಟು ತೋರ್ಸಿಗೆ ಹೋದಷ್ಟೇ ನಿಮ್ಗೊಂದು ಹಿಂಗಿತ್ತು, ಇದರಿಂದ ನಿಮ್ಗೆ ಅನುಕೂಲ ಇತ್ತು ಅಂತೇಳಿ ಒಂದು ತೋರ್ಸಿಗೆ ಹೋಗಿರ್ಬಿಟ್ರೆ ನಮ್ಗೆ ಅದರಿಂದ ಯಾವ ಲಾಭನೂ ಇಲ್ಲ. ಸರ್ಕಾರ ದುಡ್ಡು ಇಷ್ಟು ಬಂದು ನೀವು ಕಂಡ್ರಷ್ಟೇ. ನಿಮಗೆ ಅದು ಮಾಡಿ ಕೊಡ್ತೇನೆ, ಇದು ಮಾಡಿ ಕೊಡ್ತೇನೆ ಎಂತ ಇದು ತೋರಿಸಿ ಕೊಟ್ರೆ ಅಷ್ಟೇ. ಇದು ಒಂದು ತೋರಿಸಿ ಕೊಟ್ಟರೆ ಇದ್ರಾಗ 1 ಲಕ್ಷ ಗಟ್ಟಲೆ ಬಂತು, ಒಳ ಹಾಕ ಸುಮ್ಮನೆ ಅವ್ರು ಅಷ್ಟೇ. ಒಂದು ಹಿಂಗು ಗೊಂಡಿ ಅಂತೇಳಿ ತೆಗೆದ್ರೆ ಕೆಳಗೆ ಒಂದು ಸ್ವಲ್ಪ ಜಲ್ಲಿ ಹಾಕ್ರೆ, ಒಂದು 4 ರಿಂಗ್ ಹಾಕ್ರೆ ಮೇಲೆ ಮುಚ್ಚಲೂ ಇಲ್ಲ, ಎದಕ್ಕೂ ಹೋತಾಯ್ಕೊಂಡ್ರೆ. ಕಡಿಗೆ ನಾವು ಪಂಚಾಯತಿಯವ್ರಿಗೆ ಫೋನ್ ಮಾಡ್ಕೊಂಡ್ರೆ ಮತ್ತೆ ಪುನಃ ತೆಗ್ಸಿ ಅದಕ್ಕೆ JCB ಮಣ್ಣು ಹಾಕಿ ದೂಡಿ ಅವರು ಕಾಂಟ್ರಾಕ್ಟ್ ಯಾರು ದುಡ್ಡು ಮಾಡ್ಕೊಂಡ್ರು ಹೋಗಾರ ಅಷ್ಟೇ. ಅಂತ ರಾಜಕೀಯ. ನಮ್ಗೆ ನೀರಿಲ್ಲ, ಇಲ್ಲ ಹುಡುಕು ನೀರಿಲ್ಲ, ಬಟ್ಟೆ ಹೋಗಿ ನೀರಿಲ್ಲ. ಒಂಟೆಗೆ ನೀರು ತುಂಬ್ಕೊಂಡು 1 ತಿಂಗಳು ಕಳೀತು ನಾವು. ನಾವು ಕೆಲಸ ಬಿಟ್ಟು ಬಾಮಿ ಕೆಲಸಕ್ಕೆ ಬೇರೆ ಒಂದು ಕೆಲಸಕ್ಕೆಲ್ಲ ಹೋಗಿ ಬಂದರು, ನಾವು ಒಲ್ಲೆಲ್ಲ ಮಿಂದ್ಕೊಂಡೆಲ್ಲ ಸ್ನಾನ ಮಾಡ್ಕೊಂಡು ಬಂದ್ರೆ ಡೈಲಿ. ಇಲ್ಲಿ ಬಂದರೆ ಎಂಥದ್ದು ಇಲ್ಲ. ಹೆಸ್ರು ಮನೆಗೆಲ್ಲ ಒಂದು ದಿವಸ ಮನೆ ಕಂಡಿದ್ದಿತ್ತು ನಾವು. ಬಾಮಿ ಕೆಲಸ ಮಾಡಿ ಬಂದ, ಪರ್ಬತ್ತೆಗೆಲ್ಲ ಕೆಲಸ ಮಾಡಿ ಬಂದ, ಹೆಸ್ರು ಮನೆಗೆ ಮನೆ ಕಂಡಿದ್ದಿತ್ತು. ಬ್ರಹ್ಮುಂಚ ಹೋಯ್ತು ಬಂದಿತ್ತು. ಎಂತ ಮಾಡೋದು ಏನ್ರೆ ನಮ್ಗೆ ಒಂದೊಂದ್ಸರಿ 1 ತಿಂಗಳು ಪಂಚಾಯತಿ ನೀರು ಬಿಡ್ತಿದ್ರು, ಟ್ಯಾಂಕಿಗೆ ಒಂದು ಸ್ವಲ್ಪ ನೀರು ಹಾಕಿ ಹೊಡಿನಿ ಮಾರ ಅಂತ ಹೇಳ್ತಾರೆ. ಅದು ಇಲ್ಲ. ಈಗ ಟ್ಯಾಂಕಿಗೆ ಒಂದು ಟ್ಯಾಕ್ಟ್ರಿಗೆ ಹೇಳಿತ್ತು, ಅವ್ರಿಗೆ ಹೇಳಿತ್ತು, ಇವ್ರಿಗೆ ಹೇಳಿತ್ತು. ಹೋದ ವರ್ಷದ ಕೊಡುಕಿತ್ತು ಅವರಿಗೆ, 3 ವರ್ಷದ ಕೊಡುಕಿತ್ತು. ಹಂಗಾರೆ ಬಂದು ದುಡ್ಡಲ್ಲೇ ಎಲ್ಲಿ ಗೊತ್ತ, ಪಂಚಾಯತಿ ಬಂದು ದುಡ್ಡಲ್ಲೂ ಇರ್ತಾನೆ. ಸರ್ಕಾರ ದುಡ್ಡ ನೀರುವರೆಗೆ ಅಂತೇಳಿ ಕೊಡ್ತಾರಲ್ಲ, ಅದು ದುಡ್ಡು ಎಲ್ಲಿಗೆ ಹೋಯ್ತು ಅನ್ಬೇಕಲ್ಲ. ಹಾಗಾದರೆ ಸರ್ಕಾರದ ದುಡ್ಡು ಎಲ್ಲಿ ಹೋಯಿತು? ಈ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕಲ್ವೇ? ಇದ್ರ ಕತೆ ಏನಿದೆ? ಬೆಟ್ಟ ಸಮಯ ಸುಮ್ಮನೆ ಅಂತ ಮಕ್ಕಳ ಮನೆಯೆಲ್ಲ ಕೈಕಲೆಲ್ಲ ಹೊಡೆದು ಎಲ್ಲ ಮನೆ ಎದುರು ಹಾಕಿರಲ್ಲ ಒಂದು. ಹೌದು, ಎಲ್ಲ ಮನೆ ಸುಮ್ಮನೆ ಅದನ್ನ ಪೂಜೆ ಒಂದು ಹೂ ಇಟ್ಟು ಪೂಜೆ ಮಾಡೋದು. ನಮ್ಮ ಸೈನೆಲ್ಲ ಹಾಕೊಂಡು ಅವ್ರು ಹಾರು ಬಿಲ್ ಮಾಡ್ಕೋರು ಅಷ್ಟೇ. ಇಂತಿಂತ ಏರಿ ಇಂತಿಂತ ಒಳ್ಳೆ ಹಾಕಿದಯ್ಯ, ಇಂತಿಷ್ಟು ಮನೆ ಸಿಕ್ಕಿತ್ತು ಅವ್ರಿಗೆ ಅಷ್ಟೇ. ಗೌರ್ಮೆಂಟಲ್ಲಿ ಹಾಕಿ ದಾಖಲೆ ಕೊಡೋದು, ಅಲ್ಲಿಂದ ಬಾಪ್ ಅವರು ಪಾಸ್ ಮಾಡ್ಕೋರು. ನಾವೆಲ್ಲ ನೀರಿಲ್ಲದೆ ಒದ್ದಾಡೋದು. ಸುಮ್ಮನೆ ಇದೆಲ್ಲ ಕೊಡಕಲು ಇಲ್ಲೇ ನೇರಲ್ ಕಟ್ಟೆಲ್ಲ ಸ್ವಲ್ಪ ಮುಂದೆ ಹೋಗುತ್ತದೆ. ಅಲ್ಲೊಂದು ಒಳಗೆ ರೋಡ್ ಬಂತು, ಹಂದ್ಕುಂದಕ್ಕೆ ಹೋಗುವಂಥ ರೋಡ್ ಅಂತ ಅಲ್ಲಿ ಎಂತ ಗೊತ್ತಿಲ್ಲ, ದೊಡ್ಡ ಪೈಪ್ ನೀರು ಹರಿಸ್ತಾನೆ. ಕೊಟ್ಟಿದ್ದೆ ಅವರಿಗೆ, ಗಂಟೆಳಿ ಮನೆಗೆ ಕೊಟ್ಟಿದ್ದು ನಾನು. ಅದನ್ನೊಂದು ಇಲ್ಲೇ ಸ್ವಲ್ಪ ಮುಂದೆ ಹರ್ಕೊಳ್ಳೆ ಆ ನೀರು ತಗೊಂಡ್ಬಂದು ಬಳಕ ಹರಿಸ್ತಾ ಇದ್ರು ಮಾರ್ರೆ. ಅದನ್ನೇ ಈಗ ನಮ್ಮ ಏರಿಯಾಗೆ ಕೊಟ್ಟಿದೆ. ನಾವೀಗ ಕೆಲಸ ಮಾಡ್ತಾ ಬಂದು ನೈಟ್ ಯಾವ್ದು ರಿಕ್ಷಾ ಮಾಡ್ಕೊಂಡು ನೀರು ತಗೋಬೇಕು. ನೀವು ಹಟ್ಟಿ ಅಂಗಡಿ ಜನರ ನೀರಿಲ್ಲದ ಸಂಕಟ ನೋವು ನೋಡಿದ್ರಲ್ಲ. ಇಲ್ಲಿ ಕುಡಿಯುವ ನೀರಿಗೆ ಪರದಾಟ, ಇನ್ನು ಬಟ್ಟೆ ಒಗೆಯಲು, ಸ್ನಾನ ಮಾಡಲು ನೀರು ಎಲ್ಲಿಂದ ಸಿಗಬೇಕು? ಕೂಲಿ ಕೆಲಸಕ್ಕೆ ಹೋಗಿ ಮನೆಗೆ ಬಂದರೆ ಸ್ನಾನ ಮಾಡಲು ನೀರೇ ಇರುವುದಿಲ್ಲ. ಅವರು ಅದೇ ಕೆಸರು ಮಣ್ಣು ಅಂಟಿದ ಮೈಯಲ್ಲೇ ಮಲಗಿದ ಅದೆಷ್ಟೋ ದಿನಗಳಿವೆ. ಇಲ್ಲಿ ಕಾಣುತ್ತಲ್ಲ ಈ ಬಾವಿಯಲ್ಲಾದ್ರೂ ನೀರಿದೆಯಾ? ಯಾವ ಗ್ರಾಮಕ್ಕೂ ಹೋದ್ರೂ ಸರ್ಕಾರಿ ಬಾವಿಗಳೆಲ್ಲ ಒಣಗಿ ಬತ್ತಿ ಹಾಳಾಗಿ ಹೋಗಿವೆ. ಗ್ರಾಮ ಪಂಚಾಯತ್ನವರು ಇದ್ದ ಮೂಲದಿಂದ ಅಲ್ಪ ಸ್ವಲ್ಪ ನೀರು ಕೊಟ್ಟರೆ ಅದೆಲ್ಲಿ ಸಾಕಾಗಬೇಕು?
ಮನೆ ಮನೆಗೆ ಗಂಗೆಯನ್ನ ಹರಿಸುತ್ತೇವೆ ಎಂದು ಸುಳ್ಳು ಹೇಳಿ ನಾಟಕ ಮಾಡಿ ಜನರನ್ನ ವಂಚಿಸಿದರು. ಕೋಟಿ ಕೋಟಿ ಲೂಟಿ ಮಾಡಿ ಮಕಾಡೆ ಮಲಗಿದರು. ಇನ್ನಾದರೂ ನಮ್ಮ ಘನ ಸರ್ಕಾರ ಎಚ್ಚೆತ್ತು ಇದರ ಬಗ್ಗೆ ತನಿಖೆ ಮಾಡಬೇಕು.